ಸಿಟಿ ರವಿ ಬಂಧನದ ಹೈ ಡ್ರಾಮಾ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ. ಪಾಪ ಗೃಹ ಸಚಿವರಿಗೆ ಈ ಬಗ್ಗೆ ಗೊತ್ತಿರಲಿಲ್ವಂತೆ. ಒಬ್ಬೊಬ್ಬ ನಾಯಕರಿಂದ ಒಂದೊಂದು ಸ್ಟೇಟ್ಮೆಂಟ್. ಕಾಂಗ್ರೆಸ್ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆಟ ಶುರುವಾಗಿದ್ಯಾ? ಹೆಬ್ಬಾಳ್ಕರ್ ಹಿಂದಿದ್ಯಾ ಕಾಣದ ಶಕ್ತಿ? ನಮಸ್ಕಾರ ವೀಕ್ಷಕರೇ. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ಬಂಧನ ಮಾಡಿದ್ದು, ಅವರನ್ನ ನಡೆಸ್ಕೊಂಡಿರೋ ರೀತಿಯ ಬಗ್ಗೆ ಹೊಸ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಿಟಿ ರವಿ ಅವರನ್ನ ಈ ರೀತಿ ಸುತ್ತಾಡ್ಸಿದ್ದೇ ಗೊತ್ತಿರ್ಲಿಲ್ವಂತೆ. ಅವ್ರೇನ್ ಹೇಳಿದ್ರು ನೀವೇ ಒಂದ್ಸಲ ಕೇಳಿ. ಅಲ್ಲ, ನನಗೆ ಸುತ್ತಾಡ್ಸಿರೋದು ಗೊತ್ತಿಲ್ಲ. ಅರೆಸ್ಟ್ ಮಾಡಿರೋದು ನಮ್ಗೆಲ್ಲ ಗೊತ್ತಾದಂಗೆ ಅರೆಸ್ಟ್ ಮಾಡಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ಗೃಹ ಸಚಿವರ ಮಾತನ್ನ. ಗೃಹ ಸಚಿವರಿಗೆ ಈ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಒಂದೋ ಇದು ಅವರ ವೈಫಲ್ಯ ಆಗುತ್ತೆ, ಅಥವಾ ಇವರನ್ನು ಮೀರಿ ಇನ್ಯಾರೋ ಕೆಲಸ ಮಾಡ್ತಿದ್ದಾರೆ ಅಂತ ಆಗುತ್ತೆ. ಗೃಹ ಸಚಿವರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಆಶ್ಚರ್ಯಕರ ವಿಚಾರ. ಯಾಕಂತ ಅಂದ್ರೆ ಸಿಟಿ ರವಿ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡ ತಕ್ಷಣ ಅವರನ್ನ ಮೂರು ಜಿಲ್ಲೆಗಳಿಗೆ ಓಡಾಡಿಸಿದ್ರು ಅನ್ನೋ ವಿಚಾರ ಈಗಾಗಲೇ ಹಲವು ಕಡೆ ಪ್ರಕಟವಾಗಿದೆ. ಸಿಟಿ ರವಿ ಅವರು ಕೂಡ ಈ ಕುರಿತು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇಷ್ಟು ದಿನ ಆದ್ಮೇಲೆ ಪರಂ ಅವರು ತಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು, ಇಲ್ಲಿ ಪರಮೇಶ್ವರ್ ಅವರಿಗೆ ಗೊತ್ತಿಲ್ಲ ಅನ್ನೋದ್ಕಿಂತಾನು ಹೆಚ್ಚಾಗಿ ರಾಜಕೀಯ ವಾಸನೆ ಬರ್ತಾ ಇದೆ. ಏನು ರಾಜಕೀಯ ವಾಸನೆ ಅಂತ ಹೇಳಿದ್ರೆ, ಸಿಟಿ ರವಿ ಅವರನ್ನ ಪೊಲೀಸ್ ಅವರು ನಡ್ಸ್ಕೊಂಡಿರೋ ರೀತಿಯೇ ಕಾಂಗ್ರೆಸ್ ಒಳಗಡೆ ರಾಜಕಾರಣದ ವಸ್ತುವಾಗಿದೆ. ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ ತಕ್ಷಣ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಯಾವಾಗ ಈ ಒಂದು ಪ್ರಕರಣ ಆಯ್ತು ಅವತ್ತಿಂದನೂ ಕೂಡ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ರೀತಿ ಮಾತನಾಡೋ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಆಟ ಶುರುವಾಗಿದ್ಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಗೆ ಒಬ್ಬಂಟಿ ಅಂತ ಅನ್ಸಲ್ಲ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂದೆ ಯಾವುದೋ ಕಾಣದ ಶಕ್ತಿ ಕೆಲಸ ಮಾಡಿರ್ಬೇಕು. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಗಿರ್ಲಿ, ಪೊಲೀಸರಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾಗಿರ್ಲಿ, ಇವೆಲ್ಲದರ ಹಿಂದೆ ಕಾಣದ ಕೈ ಇದೆ ಅಂತ ಅನ್ಸುತ್ತೆ. ಪರಮೇಶ್ವರ್ ಅವರನ್ನು ಮೀರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂದೆ ಇರುವಂತಹ ಶಕ್ತಿ ತನ್ನ ಕೆಲಸ ಮಾಡಿದ್ಯಾ? ಇದೇ ವಿಚಾರವಾಗಿ ಈಗ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಕೂಡ ಈ ಕಾಣದ ಶಕ್ತಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ, ಧ್ವನಿ ಎತ್ತಿದ್ದಾರೆ ಅಂತ ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.